ಶಾರದಾ, ಇದುವರೆಗೂ ಬ್ಯಾಂಕ್ನಲ್ಲಿ 75,350 ರೂಪಾಯಿ ಸೇರಿದೆ. ಏನು ಸಾಲದು. 5 ಲಕ್ಷ ಸೇರೋವರೆಗೂ ಕಟ್ಟಡದ ಕೆಲಸ ಪ್ರಾರಂಭ ಮಾಡೋ ಹಾಗೆ ಇಲ್ಲ. ವಿಷಯ ನಾವು ತಿಳ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಹಾಗಂತ ನಿರಾಸೆ ಪಡಕ್ಕಾಗತ್ತಾ? ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದವರೆಲ್ಲ ಜೋಳಿಗೆ ಹಾಕೊಂಡೇ ಶುರು ಮಾಡಿದ್ದು. ಹನಿ ಗುಡಿದ್ರೆ ಹಳ್ಳ, ತೆನೆ ಗುಡಿದ್ರೆ ಬಳ್ಳ. ಒಳ್ಳೆ ಕೆಲಸ ಯಾವಾಗ್ಲೂ ನಿಧಾನನೇ. ಸ್ವಾಮಿ ವಿಶ್ವನಾಥೇನವರೇ, ನೀನಿರು, ನಾನ್ ನೋಡ್ತೀನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಮ್ ಪಾಪುದು ಒಳ್ಳೆ ಮನಸ್ಸು. ವಿಶ್ವನಾಥ್ ಅವ್ರ ಪ್ರಾಜೆಕ್ಟು ಪ್ರಾಬ್ಲಮು ಕೇಳಿ ನಮ್ ಪಾಪು 50,000 ರೂಪಾಯಿ ಡೊನೇಷನ್ ಕೊಟ್ಬಿಟ್ ಬಾ ಅಂತ ನನ್ನ ಇಲ್ಲಿ ಕಳಿಸಿದಾಳೆ. ಅವಳ ಡ್ಯಾನ್ಸ್ಗೆ ವಿಶ್ವನಾಥ್ ರಾಯರ್ ಒಂದು ಹಾಡು ಹೇಳ್ಬಿಟ್ರೆ ನಮ್ ಸಂತೋಷವಾಗುತ್ತೆ. 50,000 ರೂಪಾಯಿ ನಿಮ್ದಾಗುತ್ತೆ. ಸಂತೋಷ. ನಿಮ್ ಪಾಪು ಯಾರು ಅಂತ ಹೇಳಲೇ ಇಲ್ವಲ್ಲ? ನಮ್ ಪಾಪು ಹಂಸ ಗಮನೆ, ನಾಟ್ಯ ರಾಣಿ, ನೃತ್ಯ ತರಂಗಿಣಿ. ಅವಳ ಶಿಷ್ಯರೆಲ್ಲ ಇವತ್ತು ಬಾಂಬೆ, ಡೆಲ್ಲಿ, ಕಲ್ಕಟಾ, ಮಡ್ರಾಸ್ ನಲ್ಲಿ ಫೇಮಸ್. ನಿಮ್ ಪಾಪು ಏನ್ ಡ್ಯಾನ್ಸ್ ಮಾಡ್ತಾರೆ? ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕ್ಯಾಬರೆ ಮಾಡ್ತಾಳೆ. ಹೇಳ್ರಿ ಮೇಲೆ. ಯಾಕೆ? ವಿಶ್ವನಾಥನ ಸಂಗೀತ ಚರಂಡಿ ನೀರಲ್ಲ, ಗಂಗಾಜಲ. ಕ್ಯಾಬರೆ ಅಂದ ತಕ್ಷಣ ಅದೇನ್ ಡ್ಯಾನ್ಸ್ ಅಲ್ವೇನೋ? ನೀವು ಜಾಗ ಖಾಲಿ ಮಾಡ್ರಿ. 50,000? 5 ಲಕ್ಷ ಕೊಟ್ರು ಅವನ್ ಹಾಡಲ್ಲ. ಸಂಗೀತ ಸಂಸ್ಕೃತ ಕೊಳೆಯೋದಲ್ಲ, ಬೆಳೆಯೋದು. ನಡೆಯಿರಿ ಆಚೆಗೆ ಪ್ಲೀಸ್. ಆವತ್ತು ಕೃಷ್ಣ ಕೊಟ್ಟ ಉತ್ತರದಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ಉಗ್ರನರಸಿಂಹಯ್ಯನವರೇ, ಒಂದೊಂದು ಸಂದರ್ಭ ಒಂದೊಂದು ತರ. ನೋಡಿ, ನಿಮ್ಮ ಸಂಗೀತ ಸೇವೆಗೋಸ್ಕರ ನನ್ನ ತನು ಮನ ಧನ ಯಾವಾಗಲೂ ಸಿದ್ಧ. ಅದನ್ನು ಉಪಯೋಗಿಸ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. Ladies and gentlemen, now you are going to witness a beautiful, fantastic dance by Miss Malini with the melodious voice of young Vishwanath. ಸರ್, 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 ನಿಮ್ ಸಂಗೀತ ನನ್ಗಿಷ್ಟ ಆಯ್ತು. ಯಾಕೆ ಹೋಗ್ತಾ ಇದ್ದೀರಾ? ನನಗೆ ವಾತಾವರಣ ಹಿಡಿಸೋದಿಲ್ಲ. ಎಲ್ರೂ ಮಾಡುವುದು ನೀವೇ ಹಾಡಿದ್ರಿ. ಮಾಡಬೇಕಾದ ಅಗತ್ಯವಿದ್ರು ಮಾಡೋ ರೀತಿ ಅಸಹ್ಯವಾಗಿರಬಾರದು. ಈ ಜಗತ್ನಲ್ಲಿ ಎಲ್ಲ ಸುಂದರವೇ. ಸೌಂದರ್ಯ ಹೀಗಿದ್ರೆ ಚೆನ್ನ. ಹೋಟೆಲ್ ರೈನ್ಬೋದಲ್ಲಿ ಸಂಗೀತ ನಿಧಿ ವಿಶ್ವನಾಥರ ಸಂಗೀತ. ಅರೆ, ಕ್ಯಾಬರೆ ಕುಣಿತಕ್ಕೆ ಶಾಸ್ತ್ರೀಯ ಸಂಗೀತವೇ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಈ ವಿಶ್ವನಾಥ ಮಾಡುವುದು ಯಾರಿಗಾಗಿ? ನೀವು ಯಾರು ಏನ್ ಬೇಕಾದ್ರೂ ಹೇಳಿ, ಪಾಪು ಇಸ್ ರಿಯಲಿ ಎ ಗ್ರೇಟ್ ಲೇಡಿ. ವಿಶ್ವನಾಥನ ಸಂಗೀತದ ಬೆಲೆ ತಿಳಿದಿರೋಳು ಅವಳೊಬ್ಳೆ. ಅವರ ಯೋಗ್ಯತೆ ಅವಳಿಗೆ ಗೊತ್ತಿತ್ತಿದ್ರೆ ಆ ದೊಂಬರಾಟಕ್ಕೆ ಹಾಡು ಅಂತ ಹೇಳ್ತಿದ್ಲಾ? ನೀನ್ ಆ ದೃಷ್ಟಿಲಿ ನೋಡ್ಬೇಡ ಗಿರಿಜಾ. 3 ಗಂಟೆ ಕಚೇರಿ ಕೊಡದೇ ಇರೋ ಅಷ್ಟು ಹಣನ ಅವಳು ಒಂದು ಹಾಡಕ್ ಕೊಟ್ಟಿದ್ದಾಳೆ ಅಂದ್ರೆ ಅವಳು ಎಂಥ ಸಂಗೀತ ಅಭಿಮಾನಿ. ಈಗಂತ ಗೊತ್ತಿದ್ರೆ ಕಚೇರಿ ಮಾಡಬಹುದು, ಕ್ಯಾಬ್ರೇನೆ ಮಾಡಬಹುದಾಗಿತ್ತಲ್ಲ. ಕಲಾಶಾಲೆ ಕಟ್ಸೋಕೆ ದುಡ್ಡು ಸೇರಿಸ್ಬೇಕು ಅಂತ ಅಂಥ ಕಡೆಗೆ ಹೋಗಿ ಹಾಡುದ? ಚಿಚಿ. ಅಮ್ಮ ಗಿರಿಜಾ, ಇದೇನಮ್ಮ ಹೊಸ ಅಭ್ಯಾಸ? ಪ್ರೋಗ್ರಾಮ್ ಹಣ ಎಲ್ಲ ನೀನೇ ಕಲೆಕ್ಟ್ ಮಾಡ್ತಾ ಇದೆಯಲ್ಲ, ನಿನ್ನ ಪಾಲಿಗೆ ನಾನು ಇಲ್ಲ ಅನ್ಕೊಂಡೇನು? ಯಾಕಪ್ಪ ಹಾಗಂತೀಯ? ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನಾನ್ ಕಲ್ತ್ಕೋಬೇಡವಾ? ಅಬ್ಬಾ, ಸಾರ್ಥಕವಾಯ್ತು ನನ್ನ ಮಗಳಾಗಿದ್ದಕ್ಕೆ. ಗಿರಿಜಾ, ಹಣನೆಲ್ಲ ಬ್ಯಾಂಕ್ ನಲ್ಲಿ ನಿನ್ನೆ ಹೆಸರಿಗೆ ಹಾಕೊಳ್ತಿದ್ಯಾ ಅಂತ ಉಗ್ರ ಹೇಳ್ದ, ನಿಜವೇನಮ್ಮ? ಹೌದಪ್ಪ. ಯಾಕೆ ನನ್ನ ಅಕೌಂಟ್ಗೆ ಹಾಕೋದಲ್ಲ? ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿರೋದು.
ಗುಡ್. ನೀನ್ ನನ್ ಚಿನ್ನ ಕಣಮ್ಮ. ಬೆಂಗಳೂರಲ್ಲಿ ಒಂದು ಬಂಗ್ಲೆ ತಗೊಂಡು ಗಿರಿಜಾ ನಿಲಯ ಅಂತ ನಿನ್ನ ಹೆಸರೇ ಇಡ್ತೀನಮ್ಮ. ಓಂಕಾರನಾಥ ಸುಧಾ. ನಮಸ್ಕಾರ. ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ನಾನ್ ಬಂದಿದ್ದು ನಿಮ್ಮನ್ನ ನೋಡೋಕೆ. ಏನ್ ವಿಷಯ ಹೇಳಿ. ನಿಮ್ಮಲ್ಲಿ ಏನ್ ಹೆಚ್ಚುಗಾರಿಕೆ ಇದೆ ಅಂತ. ಹೆಚ್ಚುಗಾರಿಕೆ ಅಂದ್ರೆ? ಅಂದ, ಚಂದ, ಆಕರ್ಷಣೆ. ನಾನು ನಿಮ್ಮಷ್ಟು ತೆಳುಗು ಬೆಳಗು ಇಲ್ವಲ್ಲ. ಇರಬಹುದು. ನಮ್ಮಂಥವ್ರಿಗೆ ಎಟಕದೇ ಇರೋ ವಸ್ತುಗಳು ನಿಮ್ಮಂಥವ್ರನ್ನ ಹುಡುಕೊಂಡ್ ಬರುತ್ತಲ್ಲ, ಏನು ಕಾರಣ? ಜೀವನದಲ್ಲಿ ಎಷ್ಟೋ ಘಟನೆಗಳಿಗೆ ಕಾರಣ ಇರಲ್ಲ, ಕಾರಣ ಸಿಗಲ್ಲ. ಒಂದು ಮಾತ್ರ ಸತ್ಯ, ದೇವರು ನಮ್ ಯಾವ ಆಸೆನೂ ಸುಮ್ನೆ ಪೂರೈಸಲ್ಲ. ಅವನ್ ದೊಡ್ಡ ವ್ಯಾಪಾರಿ, ಎರಡನ್ನ ಕಿತ್ಕೊಂಡೆ ಒಂದನ್ನು ಕೊಡೋದು. ನಾವು ಜಾಸ್ತಿ ಕಳ್ಕೊಳಕ್ ಸಿದ್ಧವಾದ್ರೆ ಅವನ್ ಸ್ವಲ್ಪ ಕೊಡ್ತಾನೆ. ತಗೊಳ್ಳಿ. ನಿಮಗೆ? ನಂದೀಗಾಯ್ತು, ನೀವು ತಗೊಳ್ಳಿ. ನಿನ್ನೆ ಟಿವಿ ನೋಡಿದೆ. ನಮ್ ವಿಶ್ವನಾಥ ಮಾತಾಡಿದ್ ಕೇಳಿದ್ರೆ ಕೇಳಿದೆ. ನಿಮ್ಮ ವಿಶ್ವನಾಥ್ ಅವರು ಅವ್ರ ದೊಡ್ಡ ಕೆಲಸಕ್ಕೆ ನನ್ನ ಅಳೇಲ್ಸಿದೆ. ಓ, ಥ್ಯಾಂಕ್ಸ್. ಅಮ್ಮ, ವಿಶ್ವನಾಥ್ ಅವರು ನಿಮ್ಮನ್ನ ನೋಡ್ಬೇಕಂತೆ, ಬರಬಹುದಾ ಅಂತ ಕೇಳಿದ್ರು. ಬೇಡ ಗಂಗಾ, ಅವನ್ ಯಾಕೆ ಇಷ್ಟು ದೂರ ಬರ್ಬೇಕು? ನಾನೇ ಬರ್ತೀನಿ ಅಂತ ಹೇಳು. ಬರ್ತೀನಿ. ಹಲೋ, ಇದಾರೆ ಅಮ್ಮ, ನಿಮಗ್ ಫೋನ್. ಹಲೋ, ನಮಸ್ಕಾರ. ಗೊತ್ತಾಯ್ತು, ನಾಳೆ ಹೇಳ್ತೀನಿ. ಓಕೆ. $10 lakhs. ಬೆಳಕು ಕೊಡೋ ದೀಪ ಅನ್ಲೆ, ನಿನ್ನ ಪರಿಮಳ ಬೀರೋ ಹೂವು ಅನ್ಲೆ, ನನ್ನ ಸಂಗೀತದಲ್ಲಿ ಬೆರೆತು ಹೋಗಿರೋ ಮಧುರ ನಾದ ಅನ್ಲೆ. ಏನ್ ಕರೀಲಿ, ಹೇಗ್ ಕರೀಲಿ? ಗಿರಿಜಾ, ನನ್ನ ಜ್ಞಾಪಿಸ್ಕೊಂಡು ಇಷ್ಟು ದೂರ ಬಂದದ್ದಕ್ಕೆ. ಮರ್ತಿದ್ರೆ ತಾನೇ ಜ್ಞಾಪಿಸ್ಕೊಳ್ಳೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಧಾರಾಳವಾಗಿ ಕೇಳು. ಶಾರದಾ ಯಾರು? ನಮ್ಮ ಗುರುಗಳ ಮಗಳು. ಯಾಕೆ? ಸುಮ್ಮನೆ ಕೇಳಿದೆ. ಗಿರಿಜಾ, ಅಷ್ಟೊಂದು ಹಣ ತಂದ್ಕೊಟ್ಟಿದೆಯಲ್ಲ, ನಿಮ್ ತಂದೆ ಸುಮ್ಮನಿರ್ತಾರ? ಆ ಹಣಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅದು ನನ್ನ ಸ್ವಂತ ಸಂಪಾದನೆ. ನಿಮ್ಮ ಕೆಲಸಕ್ಕೆ ಉಪಯೋಗವಾಗ್ಲಿ ಅಂತಾನೆ ಕೊಟ್ಟಿದ್ದು. ಎಷ್ಟೊಂದು ದೊಡ್ಡ ಗುಣ ನಿಂದು. ಆವತ್ತು ನನಗೋಸ್ಕರ ಡ್ಯಾನ್ಸ್ ಮಾಡೋದನ್ ಬಿಟ್ಟೆ, ಇವತ್ತು ನನಗೋಸ್ಕರ ಇಷ್ಟೊಂದು ಹಣ ತಂದ್ಕೊಟ್ಟೆ.
ಕೊಡೋಕೆ ನನ್ನ ಹತ್ರ ಅಭಾವನೇ ಇಲ್ಲ. ಇನ್ನೂ ಇದೆ. ಏನು? ನನ್ನ ಪ್ರಾಣ. ಯಾಕೆ ಸುಮ್ಮನಾಗ್ಬಿಟ್ರಿ? ನನ್ಗೇನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಈ ದೂರ ಇನ್ನು ಎಷ್ಟು ದಿವಸ? ದೂರ ಅಂದ್ರೆ? ನೀವು ಬೆಂಗಳೂರಲ್ಲಿ, ನಾನು ಮೈಸೂರಲ್ಲಿ. ಓ ಗಿರಿಜಾ, ಈ ದೂರ ನಾನು ನನ್ನ ಗುರಿ ಸಾಧಿಸೋ ತನಕ ಮುಂದಿನ ಮಂಗಳ ಕಾರ್ಯನೇ ನಮ್ಮಿಬ್ಬರ ಮದುವೆ. ಪುರಂದರದಾಸರು, ತ್ಯಾಗರಾಜರು, ಕನಕದಾಸರು, ಈ ಎಲ್ಲಾ ಮಹನೀಯರ ಪ್ರಯತ್ನವೂ ಇದೇನೆ. ಕಾಲ ಮುಂದುವರೆದಂತೆ ಫಲಾನು ದೊರಕುತ್ತೆ. ಹಿಂದಿನ ಕಾಲದಲ್ಲಿ ಸಂಗೀತದಿಂದ ಮಳೆ ತರಿಸ್ತಿದ್ರಂತಲ್ಲ, ಈಗ್ಲೂ ಸಾಧ್ಯವೇ? ಆಗ ವಾತಾವರಣ ಶುದ್ಧವಾಗಿತ್ತು. ಈಗ ವಾತಾವರಣ ಕಲುಷಿತವಾಗಿದೆ. ಈಗಲೂ ಶುದ್ಧ ಪ್ರಯತ್ನ ಮಾಡಿದರೆ ವಿಫಲವಾಗುವುದಿಲ್ಲ. ದೇಶದಲ್ಲಿ ಈಗ ತಲೆ ಎತ್ತಿರೋ ಅಶಾಂತಿ, ಹಿಂಸಾಚಾರ ಮುಂತಾದಗಳನ್ನು ತಡೆಗಟ್ಟೋದ್ರಲ್ಲಿ ಸಂಗೀತ ಮತ್ತು ಸಂಗೀತಗಾರನ ಪಾತ್ರ ಏನಾದರೂ ಇದೆಯೇ? ನಾದ, ತಾಳ, ಭಾವ ಪ್ರಪಂಚದ ಅಣುವಿನಲ್ಲೂ ತುಂಬಿದೆ. ಸಂಗೀತ ಸೃಷ್ಟಿಯ ಪ್ರತಿಯೊಂದು ಶಿಶು, ಪಶು, ಪ್ರಾಣಿ ಅಲ್ಲದೆ ಗಿಡ, ಮರ, ಯಾಕೆ ಕಲ್ಲನ್ನು ಆನಂದದ ಕಡೆ ಕರೆದೊಯ್ಯಬಲ್ಲ ಶಕ್ತಿ. ನಿಮ್ಮದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಅದು ನಿಮಗೆ, ನಿಮ್ಮಂತ ವಿದ್ವಾಂಸರಿಗೆ ಆನಂದ ಕೊಡಬಹುದು. ಆದರೆ ಜಗತ್ತಿನಲ್ಲಿರೋ ಬೇರೆ ಬೇರೆ ಜನಗಳಿಗೆ ಅದೇ ಆನಂದ ಕೊಡೋಕೆ ಸಾಧ್ಯವೇ? ಕರ್ನಾಟಕ, ಹಿಂದೂಸ್ತಾನಿ, ಅರೇಬಿ, ಪಾಶ್ಚಾತ್ಯ ಅಂತ ಸಂಗೀತದಲ್ಲಿ ಭೇದ ಇರೋದು ಮನುಷ್ಯರಲ್ಲಿ ಹೇಗೆ ರೂಪ, ಬಣ್ಣ, ಎತ್ತರದ ವ್ಯತ್ಯಾಸ ಇರುತ್ತೋ ಹಾಗೆ. ಆದರೆ ಮನುಷ್ಯರ ಹೃದಯನ ಮೃದುವಾಗಿ ಬಂಧಿಸುವ ಪರಮಾನಂದವೇ ಎಲ್ಲಾ ಸಂಗೀತದ ಉದ್ದೇಶ. ಅಂದಹಾಗೆ ವಿಶ್ವನಾಥ್ ಅವರೇ, ಇಲ್ಲಿ ನಾವು ಕೇವಲ ಕನ್ನಡ ಅಥವಾ ಭಾರತೀಯ ಪತ್ರಿಕೆಗಳ ಪ್ರತಿನಿಧಿಗಳು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಪತ್ರಿಕೆಗಳಿಗೆ ಬರೆಯುವವರು ಇದ್ದೇವೆ. ಈ ಸಂಗೀತ, ಒಂದೊಂದು ಭೂಭಾಗದ ಸಂಗೀತವು ಅಂತಾರಾಷ್ಟ್ರೀಯವಾಗಿ ವ್ಯಾಪಕವಾಗುತ್ತೆ ಅನ್ನೋದಕ್ಕೆ ನಿಮ್ಮಲ್ಲಿ ಏನಾದ್ರೂ ಸೂತ್ರ ಇದೆಯಾ? ಖಂಡಿತ ಇದೆ. ಪ್ರಪಂಚದ ಎಲ್ಲಾ ವಿದ್ವಾಂಸರು ಸೇರಿ ಈ ಲೋಕವನ್ನೇ ತಲೆ ತೂಗಿಸಬಲ್ಲ ಸಂಗೀತ ಶಾಸ್ತ್ರವೊಂದನ್ನು ಸ್ಥಾಪಿಸಬಹುದು. ಆ ಸಂಗೀತದ ಮೂಲಕ ಇಡೀ ಮಾನವ ಕೋಟಿಯ ಹೃದಯಗಳ ನಡುವೆ ಹೊಂದಾಣಿಕೆಯನ್ನೂ ಸಾಧಿಸಬಹುದು. ಈಗ ನೋಡಿ, ಕರ್ನಾಟಕ ಸಂಗೀತದಲ್ಲಿ ಮಾಯಾ ಮಾಳವ ಗೌಳ ಅಂತ ಒಂದು ಸಂಪೂರ್ಣ ರಾಗ ಇದೆ. ಈ ರಾಗನ ಪ್ರಪಂಚದ ಎಲ್ಲಾ ಸಂಗೀತದಲ್ಲೂ ನಾವು ಕಾಣಬಹುದು. ಅದನ್ನ ನಾನು ನಿಮ್ಗೆ ಹಾಡು ತೋರಿಸ್ತೀನಿ. ಮ್ಯೂಸಿಕ್ ಕ್ಯಾನ್ knit the whole human race into a single community. National integration, international integration. Why? Integration of all human souls in the universe. That is music. ಕಲಾಭಿಮಾನಿಗಳಿಗೆ ಸ್ವಾಗತ. ನನ್ನ ತಂದೆ ಕೀರ್ತಿಶೇಷ ಶ್ರೀಕಂಠಯ್ಯನವರ ಕನಸಾಗಿದ್ದ ಈ ಸಂಗೀತ ಕಲಾಶಾಲೆಯ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಾಯ ಮಾಡಿದವರು ಸಾವಿರಾರು ಮಂದಿ. ಅದರಲ್ಲೂ ವಿಶ್ವನಾಥರವರ ಅಂತರಂಗವನ್ನರಿತು ಮೊದಲು ತ್ಯಾಗ ಮಾಡಿದವರು, ಈ ಮಹತ್ ಕಾರ್ಯ ಮುಂದುವರೆಯಲು ಮೊದಲು ಸೇವೆ ಸಲ್ಲಿಸಿದವರು, ಈ ಸಕಲ ಕಾರ್ಯಗಳಿಗೂ ಕಾರಣವಾದವರು ಕಲಾ ತಪಸ್ವಿನಿ, ನಾಟ್ಯ ಮಯೂರಿ, ಕುಮಾರಿ ಗಿರಿಜಾ. ವಿಶ್ವನಾಥ್ ಅವರು ಸಂಗೀತ ಸಾಗರ. ನಾನು ಅದರಲ್ಲಿ ಒಂದು ಬಿಂದುವೂ ಅಲ್ಲ. ಈ ಸನ್ಮಾನಕ್ಕೆ ನಾನು ಅರ್ಹಳಲ್ಲ. ಈ ಹಾರ ನನ್ನ ಕೊರಳಿಗಲ್ಲ, ಅವರ ಚರಣ ಕಮಲಗಳಿಗೆ ಸೇರಬೇಕಾದ. ಈ ಶುಭ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಸೇವೆ, ಸಹಾಯ, ದಾನ ಮಾಡಿದ ಎಲ್ಲರಿಗೂ ಶ್ರೀ ವಿಶ್ವನಾಥ್ ಅವರು ಅವರದೇ ದಾಟಿಯಲ್ಲಿ ವಂದನೆ ಸಲ್ಲಿಸುತ್ತಾರೆ. ದಯವಿಟ್ಟು ಸುಮ್ಮನೆ ರೀ, ಸ್ವಲ್ಪ ಗಲಾಟೆ ಮಾಡಬೇಡಿ. ಏನಾಯ್ತು ರೀ? ದಯವಿಟ್ಟು ಸುಮ್ಮನೆ ರೀ. ನಿಶಬ್ದ. ಏನಾಯ್ತು ವಿಶ್ವ? ಏನಾಯ್ತು ವಿಶ್ವ? ಅಯ್ಯೋ, ಏನಾಯ್ತು ವಿಶ್ವ? ಅಯ್ಯೋ, ಏನಾಯ್ತು ವಿಶ್ವ?
ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ENT ಸ್ಪೆಷಲಿಸ್ಟ್ ರಾಘವನ್ ಕೂಡ ರಿಪೋರ್ಟ್ ಕಳಿಸಿದ್ದಾರೆ. ನಿಮ್ ವಾಯ್ಸ್ಗೆ ಏನೂ ಆಗಿಲ್ಲ. ಎಷ್ಟು ಪ್ರಯತ್ನ ಪಟ್ರು ಧ್ವನಿನೇ ಬರ್ತಿಲ್ವಲ್ಲ ಡಾಕ್ಟ್ರೇ? ಸ್ವಲ್ಪ ಕಾಲ ಪ್ರಯತ್ನ ಪಟ್ರೆ ಖಂಡಿತ ಬರುತ್ತೆ. ಇಲ್ಲ ಡಾಕ್ಟ್ರೇ, ಆಗ್ತಾ ಇಲ್ಲ. ಇದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಸೈಕಲಾಜಿಕಲ್ ಫೀಲಿಂಗು ಅಷ್ಟೇಮ್ಮ. ಹಾಗಾದ್ರೆ ಏನು ಮಾಡೋಕ್ಕಾಗಲ್ವಾ ಡಾಕ್ಟರ್? ಇದು ವೈದ್ಯಶಾಸ್ತ್ರಕ್ಕೆ ಮೀರಿದ ವಿಷಯ. ಭಗವಂತ ಸಹಾಯ ಮಾಡ್ಬೇಕಷ್ಟೇಮ್ಮ.